ಬಿಲ್ ಗೇಟ್ಸ್ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಕುಳಿತು ಭಾರತದ ತನಿಖೆ ನಡೆಸುತ್ತಿದ್ದಾರೆ. ಭಾರತದಲ್ಲಿ ಇದ್ದಕ್ಕಿದ್ದಂತೆ ಇಷ್ಟೊಂದು ಅಭಿವೃದ್ಧಿ ಹೇಗೆ ಆಗುತ್ತಿದೆ ಎಂದು. ಸೆಮಿಕಂಡಕ್ಟರ್ ಫ್ಯಾಕ್ಟರಿಗಳು ನಿರ್ಮಾಣವಾಗುತ್ತಿವೆ, ಡಿಫೆನ್ಸ್ನಲ್ಲಿ ಹೈಟೆಕ್ ಸಬ್ಮರೀನ್ಗಳು ತಯಾರಾಗುತ್ತಿವೆ, ಕಾವೇರಿ ಹೆಸರಿನ ಕ್ವಾಂಟಮ್ ಚಿಪ್ ತಯಾರಾಗುತ್ತಿದೆ. ಇದೆಲ್ಲ ಏನಾಗುತ್ತಿದೆ? ಆಕ್ಸ್ಫರ್ಡ್ ಯೂನಿವರ್ಸಿಟಿ ಕಂಡುಕೊಂಡ ಸತ್ಯವೇನೆಂದರೆ ಇದೆಲ್ಲ ನಡೆಯುತ್ತಿರುವುದು ಪ್ರಗತಿಯಿಂದಾಗಿ. ಪ್ರಗತಿ ಎಂಬುದು ಕೇಳಲು ಯಾವುದೋ ಬೋರಿಂಗ್ ಸರ್ಕಾರಿ ಯೋಜನೆಯ ಹೆಸರಿನಂತೆ ಅನಿಸಬಹುದು, ಆದರೆ ನಿಜವಾಗಿಯೂ ಇದು ಬೆಂಕಿ ಇದ್ದಂತೆ. ಇದರಿಂದ ಸರ್ಕಾರಿ ಅಧಿಕಾರಿಗಳ ನಿದ್ದೆ ಕೂಡ ಹಾರಿಹೋಗಿದೆ. ಪ್ರಗತಿ ಎಂದರೆ ಪ್ರೊಆಕ್ಟಿವ್ ಗವರ್ನೆನ್ಸ್ ಅಂಡ್ ಟೈಮ್ಲಿ ಇಂಪ್ಲಿಮೆಂಟೇಷನ್. ಹಲವು ಯೋಜನೆಗಳಲ್ಲಿ ಇಲಾಖೆಗಳ ನಡುವೆ ಸಮನ್ವಯವೇ ಇರುವುದಿಲ್ಲ. ರಾಜ್ಯ ಸರ್ಕಾರ ಹೇಳುತ್ತದೆ ಕೇಂದ್ರ ಹಣ ಕೊಡುತ್ತಿಲ್ಲ ಎಂದು, ಕೇಂದ್ರ ಹೇಳುತ್ತದೆ ರಾಜ್ಯ ಈ ಕೆಲಸ ಮಾಡುತ್ತಿಲ್ಲ ಎಂದು. ಎಲ್ಲೋ ಹಣ ಮಂಜೂರಾಗುತ್ತಿಲ್ಲ, ಇನ್ನು ಎಲ್ಲೋ ರಸ್ತೆ ಕಾಂಟ್ರಾಕ್ಟರ್ ಯಾರನ್ನೋ ಕರೆದುಕೊಂಡು ಓಡಿ ಹೋದ. ಇದೆಲ್ಲವೂ ಈಗ ನಡೆಯುತ್ತಿಲ್ಲ. ಯಾಕೆಂದರೆ ಈಗ ಸಾಕ್ಷಾತ್ ಪ್ರಿನ್ಸಿಪಾಲ್ ಅವರೇ ಮೇಲಿನಿಂದ ಕುಳಿತು ಎಲ್ಲವನ್ನು ಗಮನಿಸುತ್ತಿದ್ದಾರೆ. ಪ್ರಗತಿಯಡಿಯಲ್ಲಿ ದೇಶದ ಪ್ರಧಾನಮಂತ್ರಿ, ಕೇಂದ್ರ ಸರ್ಕಾರದ ಉದ್ಯೋಗಿಗಳು, ಜಿಲ್ಲಾಧಿಕಾರಿಗಳು ಮತ್ತು ಪ್ರಾಜೆಕ್ಟ್ ಮ್ಯಾನೇಜರ್ಗಳು ಎಲ್ಲರೂ ಒಂದೇ ಟೇಬಲ್ನಲ್ಲಿ ಕುಳಿತುಕೊಳ್ಳುತ್ತಾರೆ. ಯಾವ ಕೆಲಸ ಆಗಿದೆ, ಯಾವುದು ಆಗಿಲ್ಲ, ಎಲ್ಲಿ ಅಡಚಣೆ ಇದೆ ಎಂಬುದನ್ನು ಪ್ರಧಾನಮಂತ್ರಿಯವರು ನೇರವಾಗಿ ನೋಡುತ್ತಿರುತ್ತಾರೆ. ರೈಲ್ವೆಯ 1400 ಅಟಕಾಡುತ್ತಿದ್ದ ಸಮಸ್ಯೆಗಳು ಬಗೆಹರಿದಿವೆ. 2800 ರಸ್ತೆ ಮತ್ತು ಪವರ್ ಪ್ಲಾಂಟ್ ಕೆಲಸಗಳಾಗಿವೆ. ದೆಹಲಿ NCRನ ಈಸ್ಟರ್ನ್ ಪೆರಿಫೆರಲ್ ಎಕ್ಸ್‌ಪ್ರೆಸ್ ವೇ ನಿರ್ಮಾಣವಾಯಿತು. ರೈಲ್ವೆಯ 99% ವಿದ್ಯುದೀಕರಣದ ಕೆಲಸ ಮುಗಿಯಿತು. ಅಂದರೆ ಸರ್ಕಾರಿ ಕೆಲಸಗಳಲ್ಲಿ ಹೌದು ಕಮಿಟಿ ಮಾಡ್ತೇವೆ, ಕೆಲಸ ಮಾಡ್ತೇವೆ, ನೋಡೋಣ ಎಂಬ ಆಟಗಳು ಇನ್ನು ಮುಂದೆ ನಡೆಯುವುದಿಲ್ಲ. ಪ್ರಧಾನಮಂತ್ರಿಯವರಿಂದ ನೇರವಾಗಿ ಆರ್ಡರ್ ಬರುತ್ತದೆ, ನಿನ್ನ ಹತ್ತಿರ 14 ದಿನಗಳ ಸಮಯವಿದೆ, ಅಷ್ಟರಲ್ಲಿ ಕೆಲಸ ಮುಗಿಸು, ಇಲ್ಲದಿದ್ದರೆ ಈ ಪ್ರಾಜೆಕ್ಟ್ ಅನ್ನು ಬೇರೆಯವರಿಗೆ ನೀಡಲಾಗುವುದು.